ಭಾರತ ಪಾಕ್ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಡೀಟೇಲ್ ಇದೆ. ಸಂಜೆ 6:30ಕ್ಕೆ DGMO ಸುದ್ದಿಗೋಷ್ಠಿಯನ್ನು ಕರೆದಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ DGMO ಅಂದರೆ ಸೊ ಅವರಿಂದ ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರ ಹಿಂಗೆ ಕಂಟಿನ್ಯೂ ಆಗುತ್ತಾ, ಇನ್ನೂ ಎಲ್ಲೆಲ್ಲಿ ಕಂಟಿನ್ಯೂ ಆಗುತ್ತೆ, ಆಮೇಲೆ ಮೊನ್ನೆ ಸೀಸ್ ಫೈರ್ ಅಂತ ಹೇಳಿದ್ರಲ್ಲ, ನಿನ್ನೆ ಸೀಸ್ ಫೈರ್ ಅಂತ ಹೇಳಿದ್ರಲ್ಲ, ಸೊ ಆ ನಿಯಮದ ಉಲ್ಲಂಘನೆ ಪಾಕಿಸ್ತಾನದಿಂದ ಹೆಂಗಾಗತ್ತೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ನಾಳೆ ಒಂದು ಮೀಟಿಂಗ್ ಇದೆ, 12ನೇ ತಾರೀಕು ಅಂತ ಹೇಳಿದರು. ನಮ್ಮ DGMO ಮತ್ತು ಅವರ DGMO ಸೇರಿಕೊಂಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹಾಕ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಸೀಸ್ ಫೈರ್ ಉಲ್ಲಂಘನೆ ಅಂದರೆ ಯಾವಾಗ, ಅದನ್ನು ಎಲ್ಲಿ ತನಕ ಯಾರು ಮಿಲಿಟರಿ ಆಪರೇಷನನ್ನು ಹೆಂಗೆ ಮಾಡ್ಬೋದು, ಇದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಅಂತ ಈ ಮೀಟಿಂಗನ್ನು ಕರೆಯಲಾಗುತ್ತೆ. ಅದಕ್ಕೂ ಮುಂಚೆ ಇವತ್ತಿನ DGMO ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ಇವರಿಗೆ ಬ್ರೀಫಿಂಗ್ ಅಗೇನ್ ಆರ್ಮಿಯಿಂದ ಹೋಗಿರುತ್ತೆ.